ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಅರ್ಧ ಬಟ್ಲು ಚಿರೋಟಿ ರವೆ, 1 ಬಟ್ಲು ರಾಗಿ ಹಿಟ್ಟಿಂದ ನಾನು ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿಯಾಗಿ ಇರುತ್ತೆ. ರಾಗಿ ಹಿಟ್ಟಿಂದ ಉಪ್ಪಿಟ್ಟು ಮಾಡಿಬಿಟ್ಟು ನೋಡಿ ನೀವು, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡು 2-3 ಸ್ಪೂನ್ ಆಗಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯ್ದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾವು ಕಡಲೆ ಬೀಜ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಆಗಲಿ. ಫ್ರೈ ಆದ ನಂತರ ನಾವು ಸ್ವಲ್ಪ ಕರಿಬೇವು, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನಾವಿವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ರಾಗಿ ಹಿಟ್ಟಿಂದು ಉಪ್ಪಿಟ್ಟು ಮಾತ್ರ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಮೇಲೊಂದು 4 ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವು ಅರ್ಧ ಬಟ್ಲು ಚಿರೋಟಿ ರವೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಬಿಟ್ಟು ಮಾಡೋದ್ರಾಗೆ ನಾವು ರಾಗಿ ಹಿಟ್ಟು ಏನೊಂದು ಬಟ್ಲು ತೊಗೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. ಇವಾಗ ನಾನು ಇದು ಅರ್ಧ ಫ್ರೈ ಆಗಿದೆ. ಇವಾಗ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ರಾಗಿ ಉಪ್ಪಿಟ್ಟು, ಮಾತ್ರ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಯಾವ್ದಾರು ಸೊಪ್ಪಿದ್ರು ಇದರಲ್ಲಿ ಸೊಪ್ಪು ಹಾಕಿಬಿಟ್ಟು ನೀವು ಮಾಡ್ಬೋದು. ಸ್ವಲ್ಪ 1 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಹುರ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಇದು ಹುರಿದಿದೆ. ಇವಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ನಾವು 1 ಸ್ಪೂನ್ ಆದಷ್ಟು ಉಪ್ಪು ಹಾಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನಾನು ಅದು ಅಳತೆಗೆ ನಾನು 1.5 ಬಟ್ಲು, ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೆ. 1 ಬಟ್ಲು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ 2 ಬಟ್ಲಷ್ಟು ನೀರು, ನಾನು 3 ಬಟ್ಲು ಅಳತೆಯಷ್ಟು ನಾನು ನೀರು ತೊಗೊಂಡಿದ್ದೀನಿ. ಆದರೆ ಬಿಸಿನೀರು ಕಾಯ್ಸೋಕ್ಕಿಡಬೇಕು. ಕಾಯ್ಸೋಕ್ಕಿಟ್ಟು ನೀರನ್ನೇ ಇದಕ್ಕೆ ಹಾಕ್ಕೊಂಡು ಉಪ್ಪಿಟ್ಟು ತಿರುಗಬೇಕು. ನೋಡಿ ಈಗ ನಾನು ಕಾಸಿರೋ ನೀರು ನಾನು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ನಾವು ಹಾಕ್ಕೋಬೇಕು, ಗಂಟಾಗೋ ಚಾನ್ಸ್ ಇರುತ್ತದು. ಸ್ವಲ್ಪ ನೋಡ್ಕೊಂಡು ನಾವು ಹಾಕ್ಕೊಳ್ಳೋಣ. ನೋಡಿ ನಾವು ನಿಧಾನಕ್ಕೆ ಇದು ಗಂಟಾಗುತ್ತೆ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ತಿರುಗಬೇಕು. ಅಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಕುದ್ದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ನಿಧಾನಕ್ಕೆ ನಾವು ಇದನ್ನು ತಿರುಗಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತಕ್ಕ, ಸ್ವಲ್ಪ ಗಂಟಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಇದು ಉಪ್ಪಿಟ್ಟು, ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ನೀವು ರಾಗಿ ಹಿಟ್ಟಿಂದು ಹೆಲ್ದಿಯಾಗಿರೋದು ರಾಗಿ ಹಿಟ್ಟು ತಿನ್ನೋದ್ರಿಂದ ಎಲ್ಲರಿಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡೈಲಿ ರಾತ್ರಿ ಹೊತ್ತು ಈ ಥರ ರಾಗಿ ಹಿಟ್ಟಿಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ವಯಸ್ಸಾಗಿರೋರಿಗಾಗಿರ್ಬೋದು, ಮುದ್ದೆ ತಿನ್ನೋದು ಬೇಜಾರಾದಾಗ ಈ ಥರದೊಂದು ಉಪ್ಪಿಟ್ಟು ಮಾಡ್ಕೊಂಡು ನಾವು ತಿನ್ಬೋದು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ. ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ನಾವು ಪ್ಲೇಟ್ ಮುಚ್ಚೋಣ. ಇವಾಗ 1 ನಿಮಿಷ ನಾವು ಮುಚ್ಚಿಡೋಣ. ನೋಡಿ ಇವಾಗ 1 ನಿಮಿಷ ಆಗಿದೆ. ನಾನು ಓಪನ್ ಮಾಡಿಬಿಟ್ಟು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತಂದರೆ ಇದು ಮಾತ್ರ ಸೂಪರಾಗಿರುತ್ತೆ. ಇದು ಉಪ್ಪಿಟ್ಟು ರಾಗಿ ಹಿಟ್ಟಿನ ಉಪ್ಪಿಟ್ಟಂತೆ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು ನಾನು ರಾಗಿ ಹಿಟ್ಟಿಂದು ಅರ್ಧ ಚಿರೋಟಿ ರವೆ ಹಾಕಿ ನಾನು ಉಪ್ಪಿಟ್ಟು ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.